ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಯಾರ ಅಂತ ಹೇಳ್ಬೋದು. ಕಲಬುರಗಿ ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಬೀದರ್ನ ಅವರ ಸಹೋದರ ನಾಗನಾಥ್ ಹಾಲಂಗೆ ಅವ್ರ ಮನೆ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೀದರಲ್ಲಿ 3 ಕಡೆ ದಾಳಿ ಮಾಡಿದ್ದಾರೆ, ನೋಡ್ಬೋದು ನೀವು. ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ ಮೇಲೆ ಏನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಒಳಗಡೆ ಈಗಾಗಲೇ ಅಧಿಕಾರಿಗಳ ಪರಿಶೀಲನೆ ಮುನ್ನಡೆದ ಅಂತ ಹೇಳ್ಬೋದು. ಟೋಟಲಿ ಆಸ್ತಿ ಸಂಬಂಧ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಈಗಾಗಲೇ ಅಧಿಕಾರಿಗಳು ಏನೋ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಳಗಡೆ ಬೆಳಿಗ್ಗೆಯಿಂದಲೇ ಈಗಾಗಲೇ ಅವ್ರಿಗೆ ಟಿಫನ್ ಕೂಡ ಏನೋ ಅಧಿಕಾರಿಗಳು ತೊಗೊಂಡು ಹೋದರು. ಹೀಗಾಗಿ ಇಡೀ ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಧಿಕಾರಿಗಳು ಬಿಸಿ ಮುಟ್ಟಿಸ್ಯಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಕಲಬುರಗಿ ನಿವಾಸ ಇರ್ಬೋದು, ಮತ್ತು ಬೀದರ್ನ ಬಸವಕಲ್ಯಾಣ ತಾಲೂಕಿನ ಧನೂರ್ನ ಅವ್ರ ಫಾರ್ಮ್ ಹೌಸ್ ಇರ್ಬೋದು, ಮತ್ತೇನಂದ್ರೆ ಬೀದರ್ ಶಿವನಗರ್ನ ಅವ್ರ ಸಹೋದರ ನಾಗನಾಥ್ ಹಾಲಂಗೆ ಅವ್ರ ಮನೆ ಇರ್ಬೋದು ಸೇರಿದಂತೆ ಒಟ್ಟು ಬೀದರಲ್ಲಿ ಕೂಡ 3 ಕಡೆ ಅಧಿಕಾರಿಗಳು ದಾಳಿ ನಡೆಸುವ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳ್ಳಂಬೆಳಿಗ್ಗೆ 6 ಗಂಟೆ ಏನದಂದ್ರೆ ಬೆಳ್ಳಂಬೆಳಿಗ್ಗೆ ಮನೆಯ ಕದ ತಟ್ಟುವ ಮೂಲಕ ಲೋಕಾಧಿಕಾರಿಗಳು ಒಳಗಡೆ ಹೋಗಿ ಪ್ರತಿಯೊಂದು ಪರಿಶೀಲನೆ ಕಾರ್ಯಕ್ಕೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ. ಈ ಮನೆ ಮೇಲೆ ಕೂಡ ಈಗ ದಾಳಿ ಆಗಿದೆ. ದಾಳಿ ಮಾಡಿದಂಥ ಲೋಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ರಾಜ್ಯಾದ್ಯಂತ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಏನು ಭ್ರಷ್ಟ ಅತಿ ಹೆಚ್ಚು ಅಕ್ರಮ ಆಸ್ತಿ ಗಳಿಸಿದ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ದಾಳಿ ನಡೆಸಿದ್ದಾರೆ. ಬೀದರಲ್ಲಿ ಕೂಡ ಏನನ್ನು ದಾಳಿ ನಡೆಸಿದ್ದಾರೆ. ಪರಿಶೀಲನೆ ಮುನ್ನಡೀತಾ ಇದೆ ಅಂತ ಹೇಳ್ಬೋದು. ಏನನ್ನ ಈಗಾಗಲೇ ಅಧಿಕಾರಿಗಳು ಯಾವ ರೀತಿ ಒಂದು ಆಸ್ತಿ ಇರ್ಬೋದು, ಅಕ್ರಮ ಆಸ್ತಿ ಆರೋಪ ಇರ್ಬೋದು, ಆಸ್ತಿಗಳ ವಿವರ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಹಣ ಇರ್ಬೋದು, ಪ್ರತಿಯೊಂದು ದಾಖಲೆಗಳೇನದಂದ್ರೆ ಈಗಾಗಲೇ ಜಗನ್ನಾಥ್ ಹಾಲಂಗೆ ಅವರಿಗೆ ಸಂಬಂಧಪಟ್ಟಂಥ ಆಸ್ತಿ ಇಲ್ಲಿ ಪತ್ತೆ ಆಗ್ತದ ಅಂತ ಹೇಳಿ ಶೋಧ ಕೆಲವೊಂದು ಕಡೆ ಮುಂದಾಗ್ಯಾರ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಯಾರ ಅಂತ ಹೇಳ್ಬೋದು. ಕಲಬುರಗಿ ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಬೀದರ್ನ ಅವರ ಸಹೋದರ ನಾಗನಾಥ್ ಹಾಲಂಗೆ ಅವ್ರ ಮನೆ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೀದರಲ್ಲಿ 3 ಕಡೆ ದಾಳಿ ಮಾಡಿದ್ದಾರೆ, ನೋಡ್ಬೋದು ನೀವು. ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ ಮೇಲೆ ಏನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಒಳಗಡೆ ಈಗಾಗಲೇ ಅಧಿಕಾರಿಗಳ ಪರಿಶೀಲನೆ ಮುನ್ನಡೆದ ಅಂತ ಹೇಳ್ಬೋದು. ಟೋಟಲಿ ಆಸ್ತಿ ಸಂಬಂಧ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಈಗಾಗಲೇ ಅಧಿಕಾರಿಗಳು ಏನೋ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಳಗಡೆ ಬೆಳಿಗ್ಗೆಯಿಂದಲೇ ಈಗಾಗಲೇ ಅವ್ರಿಗೆ ಟಿಫನ್ ಕೂಡ ಏನೋ ಅಧಿಕಾರಿಗಳು ತೊಗೊಂಡು ಹೋದರು. ಹೀಗಾಗಿ ಇಡೀ ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಧಿಕಾರಿಗಳು ಬಿಸಿ ಮುಟ್ಟಿಸ್ಯಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಕಲಬುರಗಿ ನಿವಾಸ ಇರ್ಬೋದು, ಮತ್ತು ಬೀದರ್ನ ಬಸವಕಲ್ಯಾಣ ತಾಲೂಕಿನ ಧನೂರ್ನ ಅವ್ರ ಫಾರ್ಮ್ ಹೌಸ್ ಇರ್ಬೋದು, ಮತ್ತೇನಂದ್ರೆ ಬೀದರ್ ಶಿವನಗರ್ನ ಅವ್ರ ಸಹೋದರ ನಾಗನಾಥ್ ಹಾಲಂಗೆ ಅವ್ರ ಮನೆ ಇರ್ಬೋದು ಸೇರಿದಂತೆ ಒಟ್ಟು ಬೀದರಲ್ಲಿ ಕೂಡ 3 ಕಡೆ ಅಧಿಕಾರಿಗಳು ದಾಳಿ ನಡೆಸುವ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳ್ಳಂಬೆಳಿಗ್ಗೆ 6 ಗಂಟೆ ಏನದಂದ್ರೆ ಬೆಳ್ಳಂಬೆಳಿಗ್ಗೆ ಮನೆಯ ಕದ ತಟ್ಟುವ ಮೂಲಕ ಲೋಕಾಧಿಕಾರಿಗಳು ಒಳಗಡೆ ಹೋಗಿ ಪ್ರತಿಯೊಂದು ಪರಿಶೀಲನೆ ಕಾರ್ಯಕ್ಕೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ. ಈ ಮನೆ ಮೇಲೆ ಕೂಡ ಈಗ ದಾಳಿ ಆಗಿದೆ. ದಾಳಿ ಮಾಡಿದಂಥ ಲೋಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ರಾಜ್ಯಾದ್ಯಂತ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಏನು ಭ್ರಷ್ಟ ಅತಿ ಹೆಚ್ಚು ಅಕ್ರಮ ಆಸ್ತಿ ಗಳಿಸಿದ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ದಾಳಿ ನಡೆಸಿದ್ದಾರೆ. ಬೀದರಲ್ಲಿ ಕೂಡ ಏನನ್ನು ದಾಳಿ ನಡೆಸಿದ್ದಾರೆ. ಪರಿಶೀಲನೆ ಮುನ್ನಡೀತಾ ಇದೆ ಅಂತ ಹೇಳ್ಬೋದು. ಏನನ್ನ ಈಗಾಗಲೇ ಅಧಿಕಾರಿಗಳು ಯಾವ ರೀತಿ ಒಂದು ಆಸ್ತಿ ಇರ್ಬೋದು, ಅಕ್ರಮ ಆಸ್ತಿ ಆರೋಪ ಇರ್ಬೋದು, ಆಸ್ತಿಗಳ ವಿವರ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಹಣ ಇರ್ಬೋದು, ಪ್ರತಿಯೊಂದು ದಾಖಲೆಗಳೇನದಂದ್ರೆ ಈಗಾಗಲೇ ಜಗನ್ನಾಥ್ ಹಾಲಂಗೆ ಅವರಿಗೆ ಸಂಬಂಧಪಟ್ಟಂಥ ಆಸ್ತಿ ಇಲ್ಲಿ ಪತ್ತೆ ಆಗ್ತದ ಅಂತ ಹೇಳಿ ಶೋಧ ಕೆಲವೊಂದು ಕಡೆ ಮುಂದಾಗ್ಯಾರ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಯಾರ ಅಂತ ಹೇಳ್ಬೋದು. ಕಲಬುರಗಿ ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಬೀದರ್ನ ಅವರ ಸಹೋದರ ನಾಗನಾಥ್ ಹಾಲಂಗೆ ಅವ್ರ ಮನೆ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೀದರಲ್ಲಿ 3 ಕಡೆ ದಾಳಿ ಮಾಡಿದ್ದಾರೆ, ನೋಡ್ಬೋದು ನೀವು. ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ ಮೇಲೆ ಏನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಒಳಗಡೆ ಈಗಾಗಲೇ ಅಧಿಕಾರಿಗಳ ಪರಿಶೀಲನೆ ಮುನ್ನಡೆದ ಅಂತ ಹೇಳ್ಬೋದು. ಟೋಟಲಿ ಆಸ್ತಿ ಸಂಬಂಧ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಈಗಾಗಲೇ ಅಧಿಕಾರಿಗಳು ಏನೋ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಳಗಡೆ ಬೆಳಿಗ್ಗೆಯಿಂದಲೇ ಈಗಾಗಲೇ ಅವ್ರಿಗೆ ಟಿಫನ್ ಕೂಡ ಏನೋ ಅಧಿಕಾರಿಗಳು ತೊಗೊಂಡು ಹೋದರು. ಹೀಗಾಗಿ ಇಡೀ ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಧಿಕಾರಿಗಳು ಬಿಸಿ ಮುಟ್ಟಿಸ್ಯಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಕಲಬುರಗಿ ನಿವಾಸ ಇರ್ಬೋದು, ಮತ್ತು ಬೀದರ್ನ ಬಸವಕಲ್ಯಾಣ ತಾಲೂಕಿನ ಧನೂರ್ನ ಅವ್ರ ಫಾರ್ಮ್ ಹೌಸ್ ಇರ್ಬೋದು, ಮತ್ತೇನಂದ್ರೆ ಬೀದರ್ ಶಿವನಗರ್ನ ಅವ್ರ ಸಹೋದರ ನಾಗನಾಥ್ ಹಾಲಂಗೆ ಅವ್ರ ಮನೆ ಇರ್ಬೋದು ಸೇರಿದಂತೆ ಒಟ್ಟು ಬೀದರಲ್ಲಿ ಕೂಡ 3 ಕಡೆ ಅಧಿಕಾರಿಗಳು ದಾಳಿ ನಡೆಸುವ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳ್ಳಂಬೆಳಿಗ್ಗೆ 6 ಗಂಟೆ ಏನದಂದ್ರೆ ಬೆಳ್ಳಂಬೆಳಿಗ್ಗೆ ಮನೆಯ ಕದ
ತಟ್ಟುವ ಮೂಲಕ ಲೋಕಾಧಿಕಾರಿಗಳು ಒಳಗಡೆ ಹೋಗಿ ಪ್ರತಿಯೊಂದು ಪರಿಶೀಲನೆ ಕಾರ್ಯಕ್ಕೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ. ಈ ಮನೆ ಮೇಲೆ ಕೂಡ ಈಗ ದಾಳಿ ಆಗಿದೆ. ದಾಳಿ ಮಾಡಿದಂಥ ಲೋಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ರಾಜ್ಯಾದ್ಯಂತ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಏನು ಭ್ರಷ್ಟ, ಅತಿ ಹೆಚ್ಚು ಆಸ್ತಿ, ಅಕ್ರಮ ಆಸ್ತಿ ಗಳಿಸಿದ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ದಾಳಿ ನಡೆಸಿದ್ದಾರೆ. ಬೀದರಲ್ಲಿ ಕೂಡ ಏನನ್ನು ದಾಳಿ ನಡೆಸಿದ್ದಾರೆ. ಪರಿಶೀಲನೆ ಮುನ್ನಡೀತಾ ಇದೆ ಅಂತ ಹೇಳ್ಬೋದು. ಏನನ್ನ ಈಗಾಗಲೇ ಅಧಿಕಾರಿಗಳು ಯಾವ ರೀತಿ ಒಂದು ಆಸ್ತಿ ಇರ್ಬೋದು, ಅಕ್ರಮ ಆಸ್ತಿ ಆರೋಪ ಇರ್ಬೋದು, ಆಸ್ತಿಗಳ ವಿವರ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಹಣ ಇರ್ಬೋದು, ಪ್ರತಿಯೊಂದು ದಾಖಲೆಗಳೇನದಂದ್ರೆ ಈಗಾಗಲೇ ಜಗನ್ನಾಥ್ ಹಾಲಂಗಿ ಅವರಿಗೆ ಸಂಬಂಧಪಟ್ಟಂಥ ಆಸ್ತಿ ಇಲ್ಲಿ ಪತ್ತೆ ಆಗ್ತದ ಅಂತ ಹೇಳಿ ಶೋಧ ಕೆಲವೊಂದು ಕಡೆ ಮುಂದಾಗ್ಯಾರ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಡಿಸ್ಯಾರ ಅಂತ ಹೇಳ್ಬೋದು. ಕಲಬುರಗಿ ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಬೀದರ್ನ ಅವರ ಸಹೋದರ ನಾಗನಾಥ್ ಹಾಲಂಗಿ ಅವ್ರ ಮನೆ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೀದರಲ್ಲಿ 3 ಕಡೆ ದಾಳಿ ಮಾಡಿದ್ದಾರೆ. ನೋಡ್ಬೋದು ನೀವು, ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ ಮೇಲೆ ಏನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಒಳಗಡೆ ಈಗಾಗಲೇ ಅಧಿಕಾರಿಗಳ ಪರಿಶೀಲನೆ ಮುನ್ನಡೆದ ಅಂತ ಹೇಳ್ಬೋದು. ಟೋಟಲಿ ಆಸ್ತಿ ಸಂಬಂಧ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಈಗಾಗಲೇ ಅಧಿಕಾರಿಗಳು ಏನಂದ್ರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಳಗಡೆ ಬೆಳಿಗ್ಗೆಯಿಂದಲೇ ಈಗಾಗಲೇ ಅವ್ರಿಗೆ ಟಿಫನ್ ಕೂಡ ಏನೋ ಅಧಿಕಾರಿಗಳು ತೊಗೊಂಡು ಹೋದರು. ಹೀಗಾಗಿ ಇಡೀ ರಾಜ್ಯಾದ್ಯಂತ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಧಿಕಾರಿಗಳು ಬಿಸಿ ಮುಡಿಸ್ಯಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಕಲಬುರಗಿ ನಿವಾಸ ಇರ್ಬೋದು, ಮತ್ತು ಬೀದರ್ನ ಬಸವಕಲ್ಯಾಣ ತಾಲೂಕಿನ ಧನೂರ್ನ ಅವ್ರ ಫಾರ್ಮ್ ಹೌಸ್ ಇರ್ಬೋದು, ಮತ್ತೇನಂದ್ರೆ ಬೀದರ್ ಶಿವನಗರ್ನ ಅವ್ರ ಸಹೋದರ ನಾಗನಾಥ್ ಹಾಲಂಗಿ ಅವರ ಮನೆ ಇರ್ಬೋದು ಸೇರಿದಂತೆ ಒಟ್ಟು ಬೀದರಲ್ಲಿ ಕೂಡ 3 ಕಡೆ ಅಧಿಕಾರಿಗಳು ದಾಳಿ ನಡೆಸುವ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳ್ಳಂಬೆಳಿಗ್ಗೆ ಏನು 6 ಗಂಟೆ ಏನದಂದ್ರೆ ಬೆಳ್ಳಂಬೆಳಿಗ್ಗೆ ಮನೆಯ ಕದ ತಟ್ಟುವ ಮೂಲಕ ಲೋಕಾಧಿಕಾರಿಗಳು ಒಳಗಡೆ ಹೋಗಿ ಪ್ರತಿಯೊಂದು ಪರಿಶೀಲನೆ ಕಾರ್ಯಕ್ಕೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ. ಈ ಮನೆ ಮೇಲೆ ಕೂಡ ಈಗ ದಾಳಿ ಆಗಿದೆ. ದಾಳಿ ಮಾಡಿದಂಥ ಲೋಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ರಾಜ್ಯಾದ್ಯಂತ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಏನು ಭ್ರಷ್ಟ, ಅತಿ ಹೆಚ್ಚು ಆಸ್ತಿ, ಅಕ್ರಮ ಆಸ್ತಿ ಗಳಿಸಿದ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ದಾಳಿ ನಡೆಸಿದ್ದಾರೆ. ಬೀದರಲ್ಲಿ ಕೂಡ ಏನನ್ನು ದಾಳಿ ನಡೆಸಿದ್ದಾರೆ. ಪರಿಶೀಲನೆ ಮುನ್ನಡೀತಾ ಇದೆ ಅಂತ ಹೇಳ್ಬೋದು. ಏನನ್ನ ಈಗಾಗಲೇ ಅಧಿಕಾರಿಗಳು ಯಾವ ರೀತಿ ಒಂದು ಆಸ್ತಿ ಇರ್ಬೋದು, ಅಕ್ರಮ ಆಸ್ತಿ ಆರೋಪ ಇರ್ಬೋದು, ಆಸ್ತಿಗಳ ವಿವರ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಹಣ ಇರ್ಬೋದು, ಪ್ರತಿಯೊಂದು ದಾಖಲೆಗಳೇನದಂದ್ರೆ ಈಗಾಗಲೇ ಜಗನ್ನಾಥ್ ಹಾಲಂಗಿ ಅವರಿಗೆ ಸಂಬಂಧಪಟ್ಟಂಥ ಆಸ್ತಿ ಇಲ್ಲಿ ಪತ್ತೆ ಆಗ್ತದ ಅಂತ ಹೇಳಿ ಶೋಧ ಕೆಲವೊಂದು ಕಡೆ ಮುಂದಾಗ್ಯಾರ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಡಿಸ್ಯಾರ ಅಂತ ಹೇಳ್ಬೋದು. ಕಲಬುರಗಿ ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇವತ್ತು ಬೀದರ್ನ ಅವರ ಸಹೋದರ ನಾಗನಾಥ್ ಹಾಲಂಗಿ ಅವ್ರ ಮನೆ ಮೇಲೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೀದರಲ್ಲಿ 3 ಕಡೆ ದಾಳಿ ಮಾಡಿದ್ದಾರೆ. ನೋಡ್ಬೋದು ನೀವು, ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ ಮೇಲೆ ಏನಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಒಳಗಡೆ ಈಗಾಗಲೇ ಅಧಿಕಾರಿಗಳ ಪರಿಶೀಲನೆ ಮುನ್ನಡೆದ ಅಂತ ಹೇಳ್ಬೋದು. ಟೋಟಲಿ ಆಸ್ತಿ ಸಂಬಂಧ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಈಗಾಗಲೇ ಅಧಿಕಾರಿಗಳು ಏನಂದ್ರೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಳಗಡೆ ಬೆಳಿಗ್ಗೆಯಿಂದಲೇ ಈಗಾಗಲೇ ಅವ್ರಿಗೆ ಟಿಫನ್ ಕೂಡ ಏನೋ ಅಧಿಕಾರಿಗಳು ತೊಗೊಂಡು ಹೋದರು. ಹೀಗಾಗಿ ಇಡೀ ರಾಜ್ಯಾದ್ಯಂತ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಧಿಕಾರಿಗಳು ಬಿಸಿ ಮುಡಿಸ್ಯಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂಗೆ ಕಲಬುರಗಿ ನಿವಾಸ ಇರ್ಬೋದು, ಮತ್ತು ಬೀದರ್ನ ಬಸವಕಲ್ಯಾಣ ತಾಲೂಕಿನ ಧನೂರ್ನ ಅವ್ರ ಫಾರ್ಮ್ ಹೌಸ್ ಇರ್ಬೋದು, ಮತ್ತೇನಂದ್ರೆ ಬೀದರ್ ಶಿವನಗರ್ನ ಅವ್ರ ಸಹೋದರ ನಾಗನಾಥ್ ಹಾಲಂಗಿ ಅವರ ಮನೆ ಇರ್ಬೋದು ಸೇರಿದಂತೆ ಒಟ್ಟು ಬೀದರಲ್ಲಿ ಕೂಡ 3 ಕಡೆ ಅಧಿಕಾರಿಗಳು ದಾಳಿ ನಡೆಸುವ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳ್ಳಂಬೆಳಿಗ್ಗೆ ಏನು 6 ಗಂಟೆ ಏನದಂದ್ರೆ ಬೆಳ್ಳಂಬೆಳಿಗ್ಗೆ ಮನೆಯ ಕದ ತಟ್ಟುವ ಮೂಲಕ ಲೋಕಾಧಿಕಾರಿಗಳು ಒಳಗಡೆ ಹೋಗಿ ಪ್ರತಿಯೊಂದು ಪರಿಶೀಲನೆ ಕಾರ್ಯಕ್ಕೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಇದೇ ಒಂದು ಮನೆ ಬೀದರ್ನ ಶಿವನಗರದಲ್ಲಿದ್ದಂಥ ಮನೆ. ಈ ಮನೆ ಮೇಲೆ ಕೂಡ ಈಗ ದಾಳಿ ಆಗಿದೆ. ದಾಳಿ ಮಾಡಿದಂಥ ಲೋಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ರಾಜ್ಯಾದ್ಯಂತ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಏನು ಭ್ರಷ್ಟ, ಅತಿ ಹೆಚ್ಚು ಆಸ್ತಿ, ಅಕ್ರಮ ಆಸ್ತಿ ಗಳಿಸಿದ ಹಿನ್ನೆಲೆಯಲ್ಲಿ, ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ದಾಳಿ ನಡೆಸಿದ್ದಾರೆ. ಬೀದರಲ್ಲಿ ಕೂಡ ಏನನ್ನು ದಾಳಿ ನಡೆಸಿದ್ದಾರೆ. ಪರಿಶೀಲನೆ ಮುನ್ನಡೀತಾ ಇದೆ ಅಂತ ಹೇಳ್ಬೋದು. ಏನನ್ನ ಈಗಾಗಲೇ ಅಧಿಕಾರಿಗಳು ಯಾವ ರೀತಿ ಒಂದು ಆಸ್ತಿ ಇರ್ಬೋದು, ಅಕ್ರಮ ಆಸ್ತಿ ಆರೋಪ ಇರ್ಬೋದು, ಆಸ್ತಿಗಳ ವಿವರ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಹಣ ಇರ್ಬೋದು, ಪ್ರತಿಯೊಂದು ದಾಖಲೆಗಳೇನದಂದ್ರೆ ಈಗಾಗಲೇ ಜಗನ್ನಾಥ್ ಹಾಲಂಗಿ ಅವರಿಗೆ ಸಂಬಂಧಪಟ್ಟಂಥ ಆಸ್ತಿ ಇಲ್ಲಿ ಪತ್ತೆ ಆಗ್ತದ ಅಂತ ಹೇಳಿ ಶೋಧ ಕೆಲವೊಂದು ಕಡೆ ಮುಂದಾಗ್ಯಾರ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.